ಕಾಲದಲ್ಲಿ ಈ ದಕ್ಷ ಬ್ರಹ್ಮನ ಮಾತುಗಳು ಉಳ್ಳಲ್ಲನೆಯೇ ದಕ್ಷ ಬ್ರಹ್ಮ ಸೃಷ್ಟಿಗೆ ಕಾರಣವಿಲ್ಲ. ಚಂದ್ರಮ ಸೌರಿಯರ ವಂಚಕ ಏನು ಹೇಳಿದೆ? ನೆರೆದ ಸುರಗಂಧರ್ವರ ಗುಂಪಿನಲ್ಲಿ ನೀನೊಬ್ಬ ಹಿರಿಯನೆಂದು ಸುಮ್ಮನಿರಬೇಕಾಯಿತು. ಸಾಕು, ಬಾಯಿ ಮುಚ್ಚು. ದಕ್ಷ ಬ್ರಹ್ಮ ಮುಂದುವರಿದರೆ ಮಹೇಶನ ಭಯವಿಲ್ಲ ಪ್ರಭುದೇವ. ನಾನು ಮಹೇಶನ ಭಯಕ್ಕಾಗಿ ಮಾತಾಡುತ್ತಿರುವರು. ಅದನ್ನು ನಾನು ಬಲ್ಲೆನು. ಆ ಶಿವ, ಈ ಶಿವ ಸದಾ ಶಿವನೇ ಒದ್ದು ಬರುವನನ್ನು ಈ ಬ್ರಹ್ಮನಂತ ಗೊತ್ತು ಹೋಗಿದ್ದರು. ಅವನಲ್ಲಿ ಆ ಶಿವ. ಅಲ್ಲಿ ನೋಡು ದಕ್ಷವೀರ, ಅಕ್ಷ ಮಾಲಕರನ್ನು ಮಹಿಷಂಗ ಮೂರ್ತಿಕನು ಆದ ಆ ಸದಾಶಿವನು ಅದೆಷ್ಟು ದಕ್ಷತೆಯಿಂದ ಕುಳಿತಿರುವನು. ದಕ್ಷ ಬ್ರಹ್ಮನ ಆ ಮಾತನಂತೆ ದಕ್ಷ ಬ್ರಹ್ಮನ ಜಾಮಾತ. ಪ್ರಭುದೇವ, ನೆರೆದ ದೇವತೆಗಳ ಸಮ್ಮೇಳನದಲ್ಲಿ ಎಲ್ಲರೂ ಎದ್ದು ನಿಂತು ವಿನಮ್ರತೆಯಿಂದ ನಮಸ್ಕರಿಸಿ ಅವನೇಕೆ ಸ್ತಬ್ಧನಾಗಿ ಕುಳಿತಿದ್ದನು. ಹಾಗೊಂದು ಮಂದಿರ ಮೌನಭಾವ. ಋಷಿದೇವ, ಬಾಯಲ್ಲಿ ಮೌನವಾಗಿದ್ದರೆ ಕೈಗಳಲ್ಲಿ ಏಕೆ ನಮಸ್ಕರಿಸಬಾರದಿತ್ತು? ಅವನೇನು ಸದಾಶಿವನು ಅಲ್ಲ, ಅವನೋರ್ವ ಸುರದೇಶವನ್ನು ಧರಿಸಿರುವ ಮೂಗುವಾರಿ. ಬೇಡ ಮಹಾದೇವರನ್ನು ಆ ದೇವರ ಮನೆಯಲ್ಲಿ ಪೌರುಷವು ನಡೆಯಲಾರದು. ನಿನಗಾದ ಪರಿಭವವನ್ನು ಜ್ಞಾಪಿಸಿಕೋ. ಆ ದೇವನ ಮುಂದರಿಯಲ್ಲಿ ಮತ್ತೊಂದು ಪ್ರಯತ್ನವನ್ನು ಕಲ್ಪಿಸುವನು. ನಾದ ನಟರಾಜನಿಗೆ ಹೊರಡವೂ ಬೇಡ. ಭೂಮಿಯಲ್ಲ ದೇವ ಕೇಳಿದ್ರೆ ಈ ದೇವತೆಯ ಮಾತಲ್ಲ. ಸದಾಶಿವನು ನಾಗಾಭರಣ ನಾಗಾಭರಣ ಶೃಂಗಾರ ಇದೆ. ಸಣ್ಣ ಸಣ್ಣ ಕಾಯಿಗಳನ್ನು ಸರಳೆಯಾಗಿ ಕಟ್ಟಿಕೊಂಡು ಕೊರಳಿಗೆ ಯಾವಾಗಲೂ ಸುಗರನ್ನು ಬೀರುವ ಒಂದು ಹಳೇ ದಿನದ ಸರ್ಪವನ್ನು ಸುತ್ತಿಕೊಂಡು ಬೀದಿಯಲ್ಲಿ ಆದ್ದರಿಂದ ಭಾಷವನ್ನು ನಿನಗೆ
ಶೃಂಗಾರ ಭೂಷಿತನು ಪ್ರಶ್ನೆ ನಾನು ಭವದೊಡ ನಿರಾಕರಿಸಬೇಡ ದಕ್ಷ. ಆದಿತ್ಯ ಸಂಬಳವಿಲ್ಲದೆ ಮೊದಲ ಬಂದ ನೀನಾದೆ ಸಾಂಬಶಿವನಿಗೆ ಉಡುವುದಕ್ಕೆ ಬಟ್ಟೆ ಇಲ್ಲದೆ ಮಾರಿದ್ದ ಕಾವಿಯನ್ನು ಕಟ್ಟಿಕೊಂಡು ಶರೀರಕ್ಕೆ ಎಣದ ಬೂದಿಯನ್ನು ಬಳಿದುಕೊಂಡು ಕೈಯಲ್ಲಿ ಒಂದು ಕಬ್ಬಿಣದ ಸಲಾಕೆಯನ್ನು ಹಿಡಿದುಕೊಂಡು ಬೀದಿಯಲ್ಲಿ ಅರಿಯುತ್ತಿರುವ ಭಿಕ್ಷುಕನು ದಕ್ಷಧೀರ ಕನಕ ಮಂದಿರನೆಂದು ಭಕ್ತಾಧೀನನೆಂದು ಸರ್ವೇಶ್ವರನೆಂದು ಪರಶಿವನಿಗೆ ಮಗಳಾದ ಸತಿಯನ್ನು ವಿವಾಹ ಮಾಡಿದ ವೈಭವದ ಮಾತನ್ನು ಮರೆತಿರ. ಅದೊಂದು ಗೈತಿದ್ದ ವೈಭವದ ಮಾತಾಗಿರುವುದು ಗುರುದೇವ. ಮಗಳನ್ನು ಓರ್ವ ಶಾಣಪಾಸಿಗೆ ಹಸುಬಿ ಎಂದು ಸಂತಿಗೆ ಒತ್ತು ಮಾರುವ ಒಂದು ಅನೇಕ ಸರ್ಪವನ್ನು ವಾಹನವನ್ನಾಗಿ ಮಾಡಿಕೊಂಡಿರುವ ಅನೇಕ ಪಿಶಾಚಿಗಳಾದ ಅಧಿನಾಯಕನಾದ ಮಗಳಾದ ಸತಿಯನ್ನು ನೋಡಿ ಶಾಂತರಾಗು. ಶಾಂತನಾಗುತ್ತಾಳೆ ಬ್ರಹ್ಮ. ನೀನು ನನ್ನ ಸಾಮಿತ್ರನೆಂದು ಸುಮ್ಮನಿರಬೇಕಾಗಿದೆ. ಸಾಕು ಬಾಯಿ ಮುಚ್ಚು. ಪ್ರಭುದೇವ, ಇದೊಂದು ಮಹಾಯಜ್ಞವೆಂದು ಸಂಕಲ್ಪಿಸಿಕೊಂಡು ಬಂದರೆ ಅನ್ನವನ್ನು ತಿನ್ನುವುದಕ್ಕೆ ಮೊದಲು ಆಳೆಯನ್ನು